ಮಿಕ್ಸಿಗೆ ಬಳೆ ಹಾಕಿದ್ರೆ ಸಾಕು, ಮಿಕ್ಸಿಯ ಒಂದು ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಮಿಕ್ಸಿಯನ್ನು ಹೀಗೂ ಇಡ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಎಲ್ಲರಿಗೂ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಮಿಕ್ಸಿಯನ್ನು ಎಷ್ಟೇ ಕ್ಲೀನಾಗಿಟ್ಟರೂ ಮಿಕ್ಸಿ ಪದೇ ಪದೇ ಗಲೀಜಾಗ್ತಾನೆ ಇರುತ್ತೆ. ಇದನ್ನು ಕ್ಲೀನಾಗಿಡೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಮಿಕ್ಸಿನ ಕ್ಲೀನ್ ಮಾಡೋದಕ್ಕೆ ತುಂಬಾ ನಾವು ಕಷ್ಟಪಡ್ತೀವಿ. ಯಾಕಂದರೆ ಕೆಲವೊಂದು ಸಲ ಈ ರೀತಿಯ ಮಿಕ್ಸಿ ಆದರೆ ಪರವಾಗಿಲ್ಲ, ಇನ್ನೊಂದು ರೀತಿಯ ಮಿಕ್ಸಿ ಬರುತ್ತೆ, ಅದರಲ್ಲಿ ನಮಗೆ ನೀಟಾಗಿ ಒಳಗಡೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ, ಒಂದು ಟೂತ್ ಬ್ರಷ್ನ ತೊಗೊಳ್ಳಿ. ಟೂತ್ ಬ್ರಷ್ನ ಸ್ವಲ್ಪ ಈ ರೀತಿಯಾಗಿ ಬಿಸಿ ಮಾಡಿದ ನಂತರ ಅದನ್ನು ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ, ಆಮೇಲೆ ಮಿಕ್ಸಿನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಇದರಿಂದ ಅಂತಲೂ ತಿಳಿಸ್ಕೊಡ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ನ ತೊಗೊಳ್ಳಿ. ಮಿಕ್ಸಿ ಜಾರ್ನ ಹಿಂಬದಿ ತುಂಬಾ ಗಲೀಜಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳಿ. ಸೋಡಾ ಪುಡಿನ ಹಾಕಿದ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ವಿನಿಗರ್ನ ಹಾಕ್ಕೊಳ್ಬೇಕು. ವಿನಿಗರ್ ಮತ್ತು ಸೋಡಾ ಪುಡಿ ಎರಡನ್ನೂ ಹಾಕೋದ್ರಿಂದ ತುಂಬಾ ಇನ್ಸ್ಟೆಂಟಾಗಿ ಕ್ಲೀನಿಂಗ್ ಕೆಲಸ ಆಗುತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಿಕ್ಸಿ ಕೂಡ. ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಹೇಗೆ ಅಂತ ಈ ಬ್ರಷಿಂದ ನೀಟಾಗಿ ಈ ರೀತಿಯಾಗಿ ಉಜ್ಕೊಳ್ಳೋಣ. ನೋಡಿ, ಈ ಬ್ರಷ್ನ ಬೆಂಡ್ ಮಾಡಿರೋದ್ರಿಂದ ತುಂಬಾ ಫ್ಲೆಕ್ಸಿಬಲ್ ಆಗಿ ಇದು ಮೂವ್ ಆಗುತ್ತೆ. ತುಂಬಾ ಚೆನ್ನಾಗಿದ್ರಿಂದ ಕ್ಲೀನ್ ಮಾಡ್ಕೊಳ್ಬೋದು. ನಾವು ತುಂಬಾ ಕರೆ ಕಟ್ಟಿರುತ್ತೆ ಈ ಮಿಕ್ಸಿ ಜಾರ್ನಲ್ಲಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದರಿಂದ ಅಂತ. ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಬೋದು ಈ ಬ್ರಷ್ನಿಂದ. ನಾವು ಈ ರೀತಿ ಒಂದು ಬ್ರಷ್ನ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ಈಸಿಯಾಗಿ ಮಿಕ್ಸಿ ಜಾರ್ನ ಆಗಲಿ ಮಿಕ್ಸಿನಾಗಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಅಗಲೇ ಇರುವಂಥ ಬಾಟಲ್ ಜಾರ್ಗಳಿರುತ್ತಲ್ಲ ಅದನ್ನು ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಕೊಳೆ ಬಂದಿದೆ ಅಂತ. ಮಿಕ್ಸಿ ಜಾರ್ನಲ್ಲಿ ಇಷ್ಟೊಂದು ಕೊಳೆ ಇರುತ್ತೆ. ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈಸಿಯಾಗಿ ಪಾತ್ರೆ ಸ್ಕ್ರಬ್ಬರಿಂದ ಕ್ಲೀನ್ ಮಾಡೋದಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇವಾಗ ನಾನು ನೀರಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗೇ ಕ್ಲೀನ್ ಆಗಿದೆ, ನೀವೇ ನೋಡ್ಬೋದು. ಇವಾಗ ಮಿಕ್ಸಿನ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಮಿಕ್ಸಿಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಅಥವಾ ವಿಮ್ ಸೋಪ್ನ ಹಾಕಿಬಿಟ್ಟು ಈ ರೀತಿಯಾಗಿ ಈ ಬ್ರಷ್ನಿಂದನೇ ಕ್ಲೀನ್ ಮಾಡ್ಕೊಳ್ಬೋದು. ನೀವೇ ನೋಡಿ, ಯಾವ ರೀತಿಯ ಮಿಕ್ಸಿ ಆದರೂ ಪರವಾಗಿಲ್ಲ, ಈ ರೀತಿ ಬೆಂಡ್ ಮಾಡಿರುವಂಥ ನಮ್ಮ ಹತ್ರ ಬ್ರಷ್ ಇದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಮಿಕ್ಸಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಈಸಿಯಾಗಿಯೇ ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕ್ಲೀನ್ ಮಾಡ್ಕೊಂಡ ನಂತರ ಒಂದು ಒಣಗಿರೋ ಅಂಥ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು, ಮಿಕ್ಸಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಹೇಗಿದ್ದ ಮಿಕ್ಸಿ ಹೇಗಾಯಿತು ಅಂತ. ಇವಾಗ ಬಳೆನ ಯೂಸ್ ಮಾಡಿಬಿಟ್ಟು ಒಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಬಳೆನ ತೊಗೊಳ್ಳಿ, ಅದಕ್ಕೊಂದು ಸಿಲ್ವರ್ ಟೇಪ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಈ ರೀತಿ ಸಿಲ್ವರ್ ಟೇಪ್ನ ಹಾಕಿದ ನಂತರ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಗೊತ್ತಾ? ಇದನ್ನು ನಾವು ಮಿಕ್ಸಿ ಜಾರ್ನ ಈ ವಯರ್ಸ್ ಇರುತ್ತಲ್ಲ ಅದನ್ನು ಆರ್ಗನೈಸ್ಡ್ ಆಗಿ ಇರೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ನೀವೇ ನೋಡಿ, ಈ ರೀತಿಯಾಗಿ ಮಿಕ್ಸಿ ಜಾರ್ನ ವಯರ್ ಇರುತ್ತಲ್ಲ ಇದನ್ನು ಈ ರೀತಿಯಾಗಿ ಈ ಬಳೆ ಒಳಗಡೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆರ್ಗನೈಸ್ಡ್ ಆಗಿ ಇರುತ್ತೆ. ಮಿಕ್ಸಿಯ ವಯರ್ ಕೂಡ ಕಟ್ಟಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆರ್ಗನೈಸ್ಡ್ ಆಗಿ ನಾವು ಈ ರೀತಿಯಾಗಿ ಮಿಕ್ಸಿನ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದೇ ರೀತಿ ಅಂತ ಹೇಳಿ ಅಲ್ಲ, ನಿಮಗೆ ಇದನ್ನು ಸಿಲ್ವರ್ ಟೇಪ್ನ ಫಿಕ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೋಡಿ, ಈ ರೀತಿಯಾಗಿ ಕೂಡ ನಾವು ವಯರ್ನ ಇಟ್ಕೋಬೋದು. ಈ ರೀತಿ ಇಡೋದ್ರಿಂದ ವಯರ್ ಕೂಡ ತುಂಬಾ ದಿನದವರೆಗೆ ಬಾಳಿಕೆ ಬರುತ್ತೆ. ನೀವು ಟೇಪ್ ಅಂಟಿಸೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ರೀತಿಯಾಗಿ ಬಳೆ ಒಳಗಡೆ ವಯರ್ನ ಹಾಕ್ಕೊಂಡು ಇಟ್ಕೋಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನೀವೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.